ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 26ನೆಯ ಶ್ಲೋಕ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಸ್ನಾಮಿ ಪ್ರಯತಾತ್ಮನಃ. ನೋಡು ಅರ್ಜುನ, ಯಾರೋ ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ, ಶುದ್ಧವಾದ ಮನಸ್ಸಿನಿಂದ ನನಗೆ ಯಾರು ಒಂದು ಎಲೆಯನ್ನಾಗಲಿ, ಒಂದು ಹೂವನ್ನಾಗಲಿ, ಒಂದು ಹಣ್ಣನ್ನಾಗಲಿ ಅಥವಾ ಕೇವಲ ನೀರನ್ನಾಗಲಿ ಸಮರ್ಪಿಸುತ್ತಾರೆಯೋ ಅವರಿಗೆ ನಾನು ಬಹಳ ಹತ್ತಿರವಾಗಿರುತ್ತೇನೆ. ಅವರೇನು ಅದನ್ನು ಭಕ್ತಿಯಿಂದ ಕೊಡುತ್ತಾರೆಯೋ ಅದನ್ನು ನಾನು ಸ್ವೀಕರಿಸುತ್ತೇನೆ. ಭಕ್ತಿ ಅನ್ನುವಂಥದ್ದು ಮುಖ್ಯ ಅರ್ಜುನ. ಇಲ್ಲಿ ಅವರಿಗೆ ಇರತಕ್ಕಂಥ ಶ್ರದ್ಧೆ ಅನ್ನುವಂಥದ್ದು ಮುಖ್ಯ ಅರ್ಜುನ. ಅವರು ಏನು ಕೊಡುತ್ತಾರೆ ಎಂಬುದು ಮುಖ್ಯವಲ್ಲ, ಅವರು ಏನು ಮಾಡ್ತಾ ಇದ್ದಾರೆ ಎಂಬುದು ಮುಖ್ಯವಲ್ಲ. ಅವರು ಎಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ, ಎಷ್ಟು ಭಕ್ತಿಯಿಂದ ಮಾಡ್ತಾ ಇದ್ದಾರೆ, ಎಷ್ಟು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ, ಎಷ್ಟು ಅಚಲವಾದ ಮನಸ್ಸಿನಿಂದ ನನ್ನನ್ನು ಸೇವಿಸ್ತಾ ಇದ್ದಾರೆ ಎನ್ನುವುದು ಮುಖ್ಯ. ಹಾಗಾಗಿ ಅವರು ಏನೇನು ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸುತ್ತಾರೆಯೋ, ಕೊಡುತ್ತಾರೆಯೋ ಅದೆಲ್ಲವನ್ನು ನಾನು ಅಸ್ನಾಮಿ ಪ್ರಯತಾತ್ಮನಃ, ಈ ರೀತಿ ಪ್ರಯತ್ನ ಮಾಡ್ತಕ್ಕಂಥ ಅವರ ಎಲ್ಲ ಭಕ್ತಿಯ ದ್ರವ್ಯಗಳನ್ನು ನಾನು ಸ್ವೀಕರಿಸುತ್ತೇನೆ. ಆದ್ದರಿಂದ ಯಾರೋ ಇಲ್ಲಿ ನನ್ನ ಒಲಿಸಿಕೊಳ್ಳುವುದಕ್ಕೆ ದೊಡ್ಡದಾಗಿರತಕ್ಕಂಥ ಅಶ್ವಮೇಧ ಯಾಗವನ್ನಾಗಲಿ ಅಥವಾ ವಿಶ್ವಜಿತ ಯಾಗವನ್ನಾಗಲಿ ಮಾಡಬೇಕು, ಅಥವಾ ನನ್ನ ಪ್ರೀತಿಯನ್ನು, ಕರುಣೆಯನ್ನು ಪಡೆಯುವುದಕ್ಕೆ ಬೃಹತ್ತರವಾಗಿರ್ತಕ್ಕಂಥ ಪಂಚಾಗ್ನಿ ಮಧ್ಯದಲ್ಲಿದ್ದುಕೊಂಡು ಯಜ್ಞವನ್ನು ಮಾಡಿ, ತಪಸ್ಸನ್ನು ಮಾಡಿ ನನ್ನನ್ನು ಅವರು ಕರುಣೆ ಪಡೆಯಬೇಕು ಅನ್ನುವಂಥದ್ದು ಇಲ್ಲ ಅರ್ಜುನ. ನನ್ನ ವಿಷಯದಲ್ಲಿ ಯಾರು ಶ್ರದ್ಧಾ ಭಕ್ತಿಯಿಂದ ಕೂಡಿಕೊಂಡು ನನ್ನ ಸೇವೆಯನ್ನು ಮಾಡ್ತಾರ, ನನಗೆ ಸಮರ್ಪಣೆಯನ್ನು ಮಾಡ್ತಾರ, ಅದೆಲ್ಲವನ್ನು ನಾನು ಬಹಳ ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಅಸ್ನಾಮಿ ಅಂತಂದರೆ ಸ್ವೀಕರಿಸುತ್ತೇನೆ. ಅವರಿಗೆ ಬೇಕಾಗಿರತಕ್ಕಂಥ ಏನು ರಕ್ಷಾ ಕವಚವನ್ನು ನಾನು ನೀಡುತ್ತೇನೆ, ಅಭಯ ಹಸ್ತವನ್ನು ನೀಡುತ್ತೇನೆ. ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಸುಖ ಸಮೃದ್ಧಿಗಳನ್ನು ಒದಗಿಸಿಕೊಡುತ್ತೇನೆ ಅರ್ಜುನ. ಹಾಗಾಗಿ ನನಗೆ ಅವರಲ್ಲಿರ್ತಕ್ಕಂಥ ಶ್ರದ್ಧೆ ಮುಖ್ಯ, ಅವರಲ್ಲಿರುವಂಥ ಭಕ್ತಿ ಮುಖ್ಯ. ಭಕ್ತ್ಯಾ ಉಪಹೃತಂ, ಅವರು ಭಕ್ತಿಯಿಂದ ಕೂಡಿಕೊಂಡವರಾಗಿ, ಶ್ರದ್ಧೆಯಿಂದ ಕೂಡಿಕೊಂಡವರಾಗಿ ನನ್ನನ್ನು ಸೇವಿಸಬೇಕು. ಪತ್ರಂ ಪುಷ್ಪಂ, ಕೇವಲ ಒಂದು ಎಲೆ ಸಾಕು ಅರ್ಜುನ ನನ್ನ ಒಲಿಸಿಕೊಳ್ಳುವುದಕ್ಕೆ. ಅವರೇನು ಅದನ್ನು ಬಹಳ ಕಷ್ಟಪಟ್ಟು ಪಡೆಯಬೇಕಾಗಿಲ್ಲ. ಕೇವಲ ಒಂದು ಹೂವು ಸಾಕು ಅರ್ಜುನ. ಎಲ್ಲೋ ಬೆಳೆದಿರ್ತಕ್ಕಂಥ, ಹೇಗೋ ಇರತಕ್ಕಂಥ ಹೂವನ್ನು ನನಗೆ ಶ್ರದ್ಧೆಯಿಂದ ತಂದು ಕೊಟ್ಟರೆ ಸಾಕು, ನಾನು ಅದನ್ನು ಸ್ವೀಕರಿಸುತ್ತೇನೆ. ಅಡವಿಯಲ್ಲಿ ಬೆಳೆದಿರತಕ್ಕಂಥ ಒಂದು ಹಣ್ಣನ್ನು ತಂದು ಕೊಟ್ಟರೆ ಸಾಕು, ನಾನು ಅದನ್ನು ಭಕ್ತಿಯಿಂದ ಸೇವಿಸುತ್ತೇನೆ. ಹರಿದು ಹೋಗತಕ್ಕಂಥ ಕೇವಲ ನೀರನ್ನೇ ಕೊಟ್ಟರು ಸಾಕು ಅರ್ಜುನ, ನಾನು ಅದನ್ನು ಸ್ವೀಕರಿಸುತ್ತೇನೆ. ಅವರಿಗೆ ಬೇಕಾಗಿರತಕ್ಕಂಥ ಎಲ್ಲ ಉಪಚಾರವನ್ನು ನಾನು ಒದಗಿಸಿಕೊಡುತ್ತೇನೆ ಅರ್ಜುನ. ಹಾಗಾಗಿ ಇಲ್ಲಿ ಅವರು ಏನು ಕೊಡ್ತಾರೆ ಎನ್ನುವುದು ಮುಖ್ಯ ಅಲ್ಲ, ಅವರು ಹೇಗೆ ಮಾಡ್ತಾ ಇದ್ದಾರೆ ಎಂಬುದು ಮುಖ್ಯ. ಆದ್ದರಿಂದ ಅವರ ಭಕ್ತಿಯನ್ನು ಪರೀಕ್ಷೆ ಮಾಡುತ್ತೇನೆ, ಅವರ ಭಕ್ತಿಯನ್ನು ಸ್ವೀಕರಿಸುತ್ತೇನೆ. ಅಲ್ಲದಲೇ ಅವರ ಭೌತಿಕವಾಗಿರ್ತಕ್ಕಂಥ ದ್ರವ್ಯಗಳನ್ನಾಗಲಿ, ಭೌತಿಕವಾಗಿರ್ತಕ್ಕಂಥ ಹಣ್ಣು ಮಣ್ಣು ಮೊದಲಾಗಿರ್ತಕ್ಕಂಥ ಯಾವ ವಸ್ತುಗಳು ಕೂಡ ನನಗೆ ಬೇಕಿಲ್ಲ ಅರ್ಜುನ. ಹಾಗಾಗಿ ನಾನು ಭಕ್ತರಲ್ಲಿ ಕೇಳುವುದು ಭಕ್ತಿಯನ್ನು, ಭಕ್ತರಲ್ಲಿ ಕೇಳುವುದು ವಿಶ್ವಾಸವನ್ನು, ಭಕ್ತರಲ್ಲಿ ನೋಡುವುದು ಪ್ರೀತಿಯನ್ನು, ಅವರಲ್ಲಿರ್ತಕ್ಕಂಥ ನಿಷ್ಠೆಯನ್ನು ನಾನು ನೋಡುವುದು. ಎಷ್ಟೋ ಜನರಿಗೆ ನಾನು ಈ ರೀತಿಯಾಗಿರ್ತಕ್ಕಂಥ ಶ್ರದ್ಧೆಯಿಂದ ಕೂಡಿದವರಿಗೆ ಬೇಕಾಗಿರ್ತಕ್ಕಂಥ ಸರ್ವ ಸಂಪನ್ನಗಳನ್ನು ಒದಗಿಸಿಕೊಟ್ಟಿದ್ದೇನೆ ಅರ್ಜುನ. ಹಾಗಾಗಿ ನೀನು ಅಂಥ ಶ್ರದ್ಧೆಯುಳ್ಳವನಾಗಿ, ಅಂಥ ಭಕ್ತಿಯುಳ್ಳವನಾಗಿ ನನ್ನನ್ನು ಸೇವಿಸಿದ್ದಾದರೆ ಖಂಡಿತವಾಗಿಯೂ ನಿನಗೆ ಯಾವಾಗಲೂ ಕೂಡ ಜಯಶಾಲಿಯಾಗ್ತೀಯ ಅರ್ಜುನ. ನೀನು ಭೂಮಿ ಇರುವವರೆಗೂ ಕೂಡ ವಿಜಯಶಾಲಿಯಾಗಿರುತ್ತಿ. ಆದ್ದರಿಂದ ನೀನು ಶ್ರದ್ಧಾ ಮತ್ತು ಭಕ್ತಿ, ವಿಶ್ವಾಸ, ಪ್ರೀತಿ ಉಳ್ಳವನಾಗು. ಈ ಶ್ರದ್ಧಾ ಭಕ್ತಿಗೆ ನಾನು ಒಲಿಯುತ್ತೇನೆ. ಶ್ರದ್ಧಾ ವಿಶ್ವಮಿದಂ ಜಗತ್. ಶ್ರದ್ಧಾ ಅನ್ನುವಂಥದ್ದು ವಿಶ್ವಮಯವಾಗಿರ್ತಕ್ಕಂಥದ್ದು,
ಮತ್ತು ಶ್ರದ್ಧಾ ಅನ್ನುವಂಥದ್ದು ವಿಶ್ವರೂಪವಾಗಿ ನಿಂತಿರುವಂಥದ್ದು ಅರ್ಜುನ. ಆದ್ದರಿಂದ ಶ್ರದ್ಧಾ ಮುಖ್ಯ. ನೀರು ನೋಡು, ನೀರು ಅನ್ನುವಂಥದ್ದು ಎಷ್ಟು ಮುಖ್ಯ ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಯಮದೇವನು ಕೂಡ ನಚಿಕೇತನಿಗೆ ಹರವೈವಸ್ವತೋದಕಂ ಅಂತ ಹೇಳಿದ. ಭಕ್ತಿ ಅನ್ನುವಂಥದ್ದು ಎಲ್ಲಿ ಕಂಡುಬರುತ್ತದೆ? ಕೇವಲ ನೀರಿನಲ್ಲಿಯೂ ಕೂಡ ನಾವು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯನ್ನು ತೋರಿಸಬಹುದು ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಹರಿದು ಹೋಗತಕ್ಕಂಥ ಮಳೆಯಿಂದ ಬಿದ್ದಿರತಕ್ಕಂಥ ಮೇಘಗಳು ಸುರಿಸಿರತಕ್ಕಂಥ ಆ ನೀರನ್ನೇ ನನಗೆ ಕೊಟ್ಟರೆ ಸಾಕು, ನಾನು ಅದನ್ನು ಸ್ವೀಕರಿಸಿ ನಿನಗೆ ರಕ್ಷಾ ಕವಚವನ್ನು ನೀಡುತ್ತೇನೆ ಅನ್ನುವಂಥ ಅಭಯಹಸ್ತವನ್ನು ಇಲ್ಲಿ ಭಗವಂತ ನೀಡ್ತಾ ಇದ್ದಾನೆ. ಹರಿ ಓಂ ತತ್ಸತ್.